ಕ್ಷೀರ ಸಂಜೀವಿನಿ ಹಂತ 5 ಯೋಜನೆಯಡಿಯ ಹೈನುಗಾರರಿಗೆ ಅರಿವು ಕಾರ್ಯಾಗಾರ. ಹೈನುಗಾರರ ಆರ್ಥಿಕ ಅಭಿವೃದ್ಧಿ ಹಾಗೂ ಪಶು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕ್ಷೀರ ಸಂಜೀವಿನಿ ಹಂತ 5ರ ಯೋಜನೆಯಡಿ ತಣಿಕೆಬೈಲು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಹೈನುಗಾರರಿಗೆ ಅರಿವು ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಾಸನ ಹಾಲು ಒಕ್ಕೂಟದ ಟೀಮ್ ಲೀಡರ್ ಸುರೇಶ್ ಅವರು 1955ರಲ್ಲಿ ಆರಂಭವಾದ ಕುಡಿಗೆ ಡೈರಿ 1994ರವರೆಗೆ ಕುಂಟುತ್ತಾ ಸಾಗಿದ್ದು 1995ರಲ್ಲಿ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ದ ಎಚ್.ಡಿ. ರೇವಣ್ಣ ಅವರ ನೇತೃತ್ವದಲ್ಲಿ 4,500 ಲೀಟರ್ ಹಾಲು ಉತ್ಪಾದನೆಯೊಂದಿಗೆ ಪುನರಾರಂಭಗೊಂಡಿತ್ತು. ಇದು ಪ್ರತಿದಿನ 16,680 ಲೀಟರ್ ಹಾಲು ಶೇಖರಣೆ ಮಾಡುವ ಮಟ್ಟಕ್ಕೆ ಬೆಳೆದಿದೆ. ತಣಿಕೆಬೈಲು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘವು ಚಿಕ್ಕಮಗಳೂರು ಜಿಲ್ಲೆಯ ಕಟ್ಟಕಡಿಯ ಭಾಗದಲ್ಲಿರುವ ಪ್ರಮುಖ ಗ್ರಾಮೀಣ ಸಂಘವಾಗಿದೆ ಎಂದು ಹೇಳಿದರು. ಕೆಎಂಎಫ್ ವತಿಯಿಂದ ದೇಶದ ವಿವಿಧ ಭಾಗಗಳಲ್ಲದೆ ಸಿಂಗಾಪುರ ಸೇರಿದಂತೆ ವಿದೇಶಗಳಿಗೂ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸರಬರಾಜು ಮಾಡಲಾಗುತ್ತಿದೆ. ಹೈನುಗಾರರು ಗುಣಮಟ್ಟದ ಹಾಲು ಪೂರೈಸುವ ಮೂಲಕ ತಮ್ಮ ಆದಾಯ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಹಾಲು ಒಕ್ಕೂಟದ ಅಭಿವೃದ್ಧಿಗೂ ಸಹಕಾರ ನೀಡಬೇಕು ಎಂದರು. ಕೆಎಂಎಫ್ ಕಡೂರು ಹಾಲು ಒಕ್ಕೂಟದ ಉಪ ವ್ಯವಸ್ಥಾಪಕಿ ಅಕ್ಕನಾಗಮ್ಮ ಮಾತನಾಡಿ, ಹೈನುಗಾರರು ನಾಟಿ ಹಸು, ಎಮ್ಮೆ, ಸಿಂಧಿ ಹಾಗೂ ಜರ್ಸಿ ತಳಿಗಳಿಂದ ಹಾಲು ಉತ್ಪಾದಿಸುತ್ತಿದ್ದಾರೆ. ಹೆಚ್ಚಿನ ಹಾಲು ನೀಡುವ ವಿದೇಶಿ ತಳಿಗಳಲ್ಲಿ ಕೊಬ್ಬು ಮತ್ತು ಖನಿಜಾಂಶ ಕಡಿಮೆ ಇರುವ ಕಾರಣ ನಾಟಿ ಹಸು ಹಾಗೂ ಎಮ್ಮೆಗಳ ಹಾಲಿನೊಂದಿಗೆ ಸಮತೋಲನ ಕಾಯ್ದುಕೊಂಡು ಡೈರಿಗೆ ನೀಡಬೇಕು ಎಂದು ಸಲಹೆಯನ್ನ ನೀಡಿದರು. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಸರ್ಕಾರದ ನಿಯಮದಂತೆ ಉತ್ತಮ ದರ ಹಾಗೂ ವಿವಿಧ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು, ಹೈನುಗಾರರು ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿಕೊಳ್ಳಬೇಕು ಎಂದರು. ತಣಿಕೆಬೈಲು ಸಮುದಾಯ ಆರೋಗ್ಯಾಧಿಕಾರಿ ಡಾ ಮನು ಮಾತನಾಡಿ, ಗುಣಮಟ್ಟದ ಹಾಲಿನ ಸೇವನೆಯಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯಕರ ಜೀವನ ನಡೆಸಬಹುದು ಎಂದು ತಿಳಿಸಿದರು. ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷೆ ಸುಶೀಲಮ್ಮ ಹನುಮಂತಪ್ಪ ಮಾತನಾಡಿ, ಈ ಭಾಗದಲ್ಲಿ ಹೈನುಗಾರಿಕೆ ಹೆಚ್ಚಿದ್ರೂ ಡೈರಿ ಸೌಲಭ್ಯ ಇಲ್ಲದ ಸಮಸ್ಯೆಯನ್ನ ಮನಗೊಂಡು ಸ್ಥಳೀಯ ಮುಖಂಡರ ಪ್ರಯತ್ನದಿಂದ ಹಾಲು ಉತ್ಪಾದಕರ ಸಹಕಾರ ಸಂಘ ಆರಂಭವಾಗಿದೆ. ಹೈನುಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಕೀಲ ಬಿ. ಶೇಖರ ನಾಯ್ಕ ಅವರು ಲಿಂಗ ಸಮಾನತೆ ಕಾನೂನುಗಳ ಕುರಿತು, ಪಶುವೈದ್ಯ ಸಿದ್ದರಾಮೇಶ ಅವರು ಸಾಕು ಪ್ರಾಣಿಗಳಿಗೆ ಬರುವ ಸಾಂಕ್ರಾಮಿಕ ರೋಗಗಳ ಕುರಿತು, ಶ್ರೀ ಚೌಡೇಶ್ವರಿ ಪ್ರೌಢಶಾಲೆಯ ಶಿಕ್ಷಕಿ ಪಾರ್ವತಮ್ಮ ಅವರು ಹೆಣ್ಣುಮಕ್ಕಳ ಸಮಸ್ಯೆಗಳ ಕುರಿತು ಮಾಹಿತಿಯನ್ನ ಹಂಚಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸುಶೀಲಮ್ಮ ಹನುಮಂತಪ್ಪ ವಹಿಸಿದ್ರು. ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದ ವಿಸ್ತರಣಾಧಿಕಾರಿ ಯದುರಾಜ್, ಕಾರ್ಯದರ್ಶಿ ಕಾವ್ಯ ಮಂಜುನಾಥ್, ಸಂಘದ ಪದಾಧಿಕಾರಿಗಳು, ಹೈನುಗಾರರು, ಹಾಸನ ಹಾಲು ಒಕ್ಕೂಟದ ಅಧಿಕಾರಿಗಳು, ವಿವಿಧ ಇಲಾಖೆಗಳ ಸಿಬ್ಬಂದಿ ಹಾಗೂ ತಣಿಕೆಬೈಲು, ಜೈಪುರ, ಕೋಲಶೆಡ್, ತಿಮ್ಮನಬೈಲು, ವಿವಿಧ ಇಲಾಖೆಗಳ ಸಿಬ್ಬಂದಿ ಹಾಗೂ ತಣಿಕೆಬೈಲು, ಜೈಪುರ, ಕಲ್ಶೆಡ್, ತಿಮ್ಮನಬೈಲು, ದೂಪದಕಾನ್ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಎನ್ಕೆಎಸ್ ಟಿವಿ4 ತರೀಕೆರೆ.